ಗಂಧರ್ವ ಲೋಕದ ಗುರುವೆ ನೀ ಅಂಧರನ್ನ ಸಲುಹಿದಿ ಪ್ರಭುವೆ ಅನ್ನುವ ಹಂಗ ನಮ್ಮಂತ ಎಷ್ಟೋ ಜನ ಅಂಧ ಅನಾಥ ಮಕ್ಕಳನ್ನ ಈ ಪುರಾಣವನ್ನ ಬರೆದವರು ಪಂಡಿತ್ ಪುಟ್ಟರಾಜ ಶಿವಯೋಗಿಗಳು, ಗುಡ್ಡಾಪುರ ದಾನಮದೇವಿ ಪುರಾಣ ಬರೆದವರು ನಮ್ಮ ಗುರುಗಳು ಪಂಡಿತ್ ಪುಟ್ಟಯ್ಯಜ್ಜವರು. ಮತ್ತವರು ನೋಡೋದಕ್ಕೆ ಎರಡೂ ಕಣ್ಣುಗಳು ಇದ್ದಿದ್ದಿಲ್ಲ. ಎರಡೂ ಕಣ್ಣುಗಳು ಇರಲಾರದೆ ಅನೇಕ ವಚನಗಳನ್ನು ಬರೆದಿದ್ದಾರೆ, ಅನೇಕ ಪುರಾಣಗಳನ್ನು ಬರೆದಿದ್ದಾರೆ. ಇವತ್ತಿನ ಜನ ನಮ್ಮಂತ ಎಷ್ಟೋ ಜನ ಅಂಧ ಅನಾಥ ಮಕ್ಕಳು ನಾನೇನಾದ್ರೂ ಚಲೋ ಒಂದು 4 ಮಾತಾಡ್ಕತ್ತೀನಿ, ನಾ ಏನಾದ್ರೂ ಒಂದಿಷ್ಟು ಹೇಳಾಕತ್ತೀನಿ ಅಂದ್ರೆ ಅದು ಗುರು ಪುಣ್ಯ. ಅದು ಅಕಸ್ಮಾತ್ ಕುಮಾರಜ್ಜವರು, ಪಂಚಾಕ್ಷರಜ್ಜವರು, ಪುಟ್ಟಯ್ಯಜ್ಜವರು ಈ ಪ್ರಪಂಚದೊಳಗ ನಾಡಿನೊಳಗ ಜನಿಸದೇ ಇರ್ತಿದ್ದಿಲ್ಲ ಅಂದ್ರೆ ಈ ಸಂಗೀತ ಸಾಹಿತ್ಯ ಎಲ್ಲಿರ್ತಿತ್ತೋ ಏನಾಗ್ತಿತ್ತೋ ಅನ್ನೋದು ನಾವು ನೆನಪು ಮಾಡ್ಕೋಬೇಕಾಗುತ್ತಮ್ಮ. ಅವ್ರು ಏನು ಮಾಡಿದ್ರು ಅಂತ ಕೇಳಿದ್ರ ಚಲೋ ಮಠ ಕಟ್ಟಲಿಲ್ಲ. ಅವ್ರು ಮಾಡಿರುವಂತ ಶ್ರೇಯಸ್ಸು ಎಂಥದ್ದು ಅಂತ ಕೇಳಿದ್ರೆ ಈ ಬೀದಿ ಒಳಗ, ದಾರಿ ಒಳಗ, ಬಸ್ ಸ್ಟ್ಯಾಂಡ್ದೊಳಗ, ರೈಲ್ವೆ ಸ್ಟೇಷನ್ದೊಳಗ ಈ ಭಿಕ್ಷೆ ಪಾತ್ರೆಗಳನ್ನ ಹಿಡಿದುಕೊಂಡು ತಿರುಗಾಡುವಂತ ಮಕ್ಕಳನ್ನ ಜೋಳಿಗೆ ಒಳಗೆ ಹಾಕೊಂಡು ನಡೀಪಾ ಇಲ್ಲಿ ಯಾಕ ನೀನು ಇದರೊಳಗೆ ಏನದ, ಯಾಕೆ ಭಿಕ್ಷಾ ಬೇಡ್ತಿ, ಕೈ ಒಳಗಿರುವಂತ ಭಿಕ್ಷೆಯ ಪಾತ್ರೆಯನ್ನು ತೆಗೆದು ಸಂಗೀತ ಸಾಹಿತ್ಯ ಅಕ್ಷಯ ಪಾತ್ರೆಗಳನ್ನು ಕೊಟ್ಟು ಬದುಕನ್ನ ರಚನೆ ಮಾಡಿದವರು ಪಂಡಿತ್ ಪುಟ್ಟರಾಜ ಶಿವಯೋಗಿಗಳು. ನನ್ನ ವಿದ್ಯಾಗುರುಗಳಾಗಿರುವಂಥ ಪೂಜ್ಯರ ಯೋಗ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶರೀಫರು ಬರೆದಿರುವ ಹಂಗ ನಡ ನಡೆಯುತ್ತ ನಡ ಮುರಿದ ನನಗಂಡ ಹುಡುಗಾಟಿಗೆ ಬಿಡಿಸಿ ಹವದೆನಿಸಿದ. ಗುರು ಅನ್ನುವಂಥ ಗಂಡ ಷಣ್ಮುಖ ಶಿವಯೋಗಿಗಳು ಬರೀತಾರಲ್ಲ, ಶಿಷ್ಯನೆಂಬ ಹೆಂಡತಿಯೊಡನೆ ಗುರು ಎಂಬ ಗಂಡ ಕೂಡಲು ಕರ್ಣ ಎಂಬ ಯೋನಿ ಒಳಗೆ ವೀರ್ಯವೆಂಬ ಮಂತ್ರ ಚಲನೆಯಾಗಲು ಮನಬಸರಾಯಿತ್ತು ನೋಡ, ಅಂಗೈ ಎಂಬ ತೊಟ್ಟಿಲೊಳಗೆ ಲಿಂಗೈ ಎಂದು ತೂಗಿದಾತ ನಮ್ಮ ಗುರು ಅಖಂಡೇಶ್ವರನವ್ವ ಅನ್ನುವಂಗ ನಮ್ಮೆಲ್ಲರಿಗೆ ದಾರಿ ಉದ್ದಕ್ಕ ಅಂತರಂಗದ ಅರಿವಿನ ಗುರುವಾಗಿ, ನಮ್ಮ ಬದುಕಿನ ಅಂತರಂಗದ ಗಂಡಾಗಿ ಶರೀಫರು ಬರೀತಾರ, ನಡ ನಡೆಯುತ್ತ ನಡ ಮುರಿದ ನನಗಂಡ ಹುಡುಗಾಟಿಗೆ ಬಿಡಿಸಿ ಹವದೆನಿಸಿದ. ಯಾವುದಾದ್ರೂ ಕೆಟ್ಟದ್ದು ಮಾಡಿದ್ರ ತಪ್ಪಾಗಿತ್ತು ಅಂದ್ರ ಬುದ್ಧಿ ಹೇಳೋರು ಯಾರು? ಗುರುಗಳು. ಶರಣ ಸತಿ ಲಿಂಗಪತಿ. ನಡ ನಡೆಯುತ್ತ ನಡ ಮುರಿದ ನನಗಂಡ ಹುಡುಗಾಟಿಗೆ ಬಿಡಿಸಿ ಹವದೆನಿಸಿದ, ಹೊಸದಾಗಿ ಸೊಸೆಯಾದ ಅಕ್ಕನ ಮಗಳಿಗೆ ಕಸವ ಬಳಸಿ ಮುಸರೆಯ ತಿಕ್ಕಿಸಿ ನಿದರಿಗೆ ತಾನಿದರಿಟ್ಟು ಮುದದಿ ಚುಂಬನ ಕೊಟ್ಟು ರಮಿಸಿದ ಕಳಸದ ಗುರುಗೋವಿಂದ ಅನ್ನುವಂಗ ನಮ್ಮೆಲ್ಲರಿಗೂ ಕೂಡ ಬದುಕಿನ ಉದ್ದಗಲಕ್ಕೂ ಎಡರು ತೊಡರುಗಳನ್ನು ದೂರ ಮಾಡಿ, ದುಃಖ ದುಮ್ಮಾನಗಳನ್ನು ದೂರ ಮಾಡಿ, ನಲಿವುಗಳನ್ನೇ ಸದಾವು ಕಾಲ ನಲ್ಮೆಯ ನುಡಿಯಿಂದ ಆಶೀರ್ವದಿಸುವಂತ ರಾಜಶೇಖರ ಶಿವಾಚಾರ್ಯ ಗುರುಪಾದಗಳಿಗೆ ಜೋರಾದ ಚಪ್ಪಾಳೆಗಳನ್ನು ತಟ್ಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಜಗತ್ತಿನೊಳಗ ಬೇಡಿದವರಿಗೆ ಬೇಡಿದ್ದು ಕೊಟ್ಟಿರುವಂತ ಇಷ್ಟಾರ್ಥಗಳ ಶಕ್ತಿ ಅದು ಗುಡ್ಡಾಪುರದ ದಾನಮ್ಮ. ನೋಡಬೇಕು ಇರುವುದರೊಳಗ ಒಮ್ಮೆಯಾದರೂ ದಾನಮ್ಮ ಗುಡ್ಡಾಪುರದ ಶ್ರೀ ಕ್ಷೇತ್ರ ಒಂದು ಸಲ ಹೋಗ್ಬೇಕು, ದರ್ಶನ ಮಾಡಬೇಕು, ಕಣ್ತುಂಬ ನೋಡ್ಬೇಕು. ಶರಣರು ಬರೀತಾರಲ್ಲ, ಕಂಗಳ ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳ ತುಂಬಿದ ಬಳಿಕ ಕೇಳಲಿಲ್ಲ. ಅಂದ್ರ ಕಿವಿಗಳ ತುಂಬಬೇಕಂದ್ರೆ ಅದು ನಾಮಸ್ಮರಣೆನೇ ತುಂಬಿರ್ಬೇಕು. ಕಂಗಳ ಒಳಗ ಗುರುವಿನ ರೂಹುನೇ ಕಾಣಬೇಕು. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಮಾಟ ಚಿತ್ರದ ಕಬ್ಬು ಕಾಣಿರಣ್ಣ, ಚಿತ್ರದ ರೂಹು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ. ಏನೋ ಒಂದು ಮಾಡಬೇಕಾದ್ರೆ ಭಯ ಭಾವದ ಭಕ್ತಿ ಅದು ಎತ್ತಿ ತೋರಿಸ್ಬೇಕು ಅನ್ನುವಂಥ ವಿಚಾರಗಳನ್ನ ತಾಯಿ ದಾನಮ್ಮ ಯಾವ ರೀತಿ ಒಳಗೆ ತನ್ನದೇ ಆಗಿರುವಂತ ಬದುಕಿನ ಪವಾಡದೊಳಗ ಹರಳುಗಳನ್ನ ತಗೊಂಡು, ಕಲ್ಲಿನ ಹಳ್ಳುಗಳನ್ನ ತಗೊಂಡು ಬಂಗಾರದ ನಾಣ್ಯಗಳನ್ನ ಮಾಡಿದ್ದಳಲ್ಲ. ನಾವು ಮನೆಗೆ ಹೋಗಿ ಮನೆಯಾಗಿದ್ದ ರಸ್ತೆ ಪಕ್ಕದೊಳಗಿದ್ದ ಹಳ್ಳ ತಗೊಂಡು ಬಂಗಾರ ಮಾಡೋದು ಬೇಕಾಗಿಲ್ಲ. ಇದ್ದು ರೊಕ್ಕ ತಗೊಂಡು ಇದಕ್ಕೆ ಶ್ರೀಮಂತ ಮಾಡೋದು ಬೇಕಾಗಿಲ್ಲ. ಏನು ಮಾಡೋದದ? ಇದ್ದದ್ರೊಳಗ ಒಂದಿಷ್ಟು ದಾನ ಮಾಡೋದದ, ಇದ್ದದ್ರೊಳಗ ಒಂದಿಷ್ಟು ಕೊಡೋದದ, ನಮ್ಮ ಹತ್ರ ಇದ್ದದ್ರೊಳಗ ಹಂಚಿಕೊಂಡು ತಿನ್ನೋದದ. ಶರಣ ಬಸಪ್ಪನವರು ಪ್ರಪಂಚದೊಳಗ ಏನು ಕಲಿಸಿದ್ದು ಇರೋ ತನಕ ಮುಚ್ಚಿಣೋದಲ್ಲ, ಈ ಜಗತ್ತಿಗೆ ಒಂದಿಷ್ಟು ದಾನ ಧರ್ಮ ದಾಸೋಹವನ್ನ ಮಾಡಿ ಉಣೋದು. ಒಂದು ದಿನವಾದ್ರೂ ಕೂಡ ಯಾರಿಗಾದ್ರೂ ಒಂದಿಷ್ಟು ಅನ್ನ ಪ್ರಸಾದದ ಅರಿವು ನಿನಗಾಗಿತ್ತು ಅಂದ್ರ ಅದ್ರ ಮಹಿಮಾ ಬಹಳ ದೊಡ್ಡದದ. ಇದಾ ಕಲಿಸ್ಕೊಡೋದು. ಮತ್ತೊಬ್ಬರನ್ನ ಒಬ್ಬ ಮನುಷ್ಯ ದೇವರ ಗುಡಿಗೆ ಬಂದಂತ, ದೇವರ ಗುಡಿಗೆ ಬಂದು 2 ಕೈಗಳನ್ನು ಮುಗಿದು ಹಿಂಗೆ ಕೈ ಮುಗಿಬೇಕನ್ನೋದ್ರಾಗ
ಅಲ್ಲಿ ಒಂದು ದೀಪ ಇತ್ತು, ದೀಪ ಪಣತಿ. ದೇವರ ಗುಡಿಗೆ ಬಂದ ಎರಡೂ ಕೈಗಳನ್ನು ಮುಗಿದ ಹಿಂಗ್ ಕೈ ಮುಗಿದು ನಮಸ್ಕಾರ ಮಾಡ್ಬೇಕನ್ನೋದ್ರೊಳಗ ಆ ದೀಪ ಅಂತಂತ ನಿಂದ್ರು ಯಾಕ ಅಂದವ. ಅವನಿಗೆ ಮುಗ್ಯಾಕ ಹೋಗ್ಬೇಡ, ನಾ ಇದ್ದೀನಂತ ಅವನ ಮೂರ್ತಿ ಕಾಣಕತ್ತದ, ಬೆಳಕು ಹಚ್ಚದವನ ನಾನಾದೀನಿ, ನಾ ಬೆಳಕು ದೀಪ, ನಾ ಭಾಳ ದೊಡ್ಡವಿದ್ದೀನಿ. ಅವನಿಗೆ ಕೈ ಮುಗ್ಯಾಕ ಹೋಗ್ಬೇಡ, ನನಗೆ ಮುಗಿ ಅಂತಂತ ಇದು ದೀಪ ಹೌದಲ್ಲ ಅಂತಂದವ. ಖರೆ ಅದ, ದೀಪ ಇಲ್ಲ ಅಂದ್ರೆ ದೇವ್ರ ಮೂರ್ತಿ ಕಾಣ್ತಿದ್ದಿಲ್ಲ. ಇಷ್ಟ ಅಂದ ಬೆಳಕ್ ಕೆಳಗಿದ್ದ ಬತ್ತಿ ಸುಮ್ಕೊಂಡಿರ್ಬೇಕು ಬೇಡ, ಅದು ಅನ್ನಕತ್ತಂತ. ದೀಪ, ನಾ ಇಲ್ಲ ಅಂದ್ರೆ ನೀ ಎಲ್ಲಿ ಉರಿತಿದ್ದಿ? ನಾ ಇದ್ದೀನಂತ ಮ್ಯಾಲ ಉರಿಯಾಕತ್ತಿದ್ದೀನಿ, ಅದಕ್ಕೆ ನೀ ದೊಡ್ಡವಲ್ಲಪ್ಪ, ನಾ ಭಾಳ ದೊಡ್ಡವಿದ್ದೀನಿ, ನನಗೆ ಕೈ ಮುಗಿ ಅಂತ ಇದು ಅಂತಂತ. ಮತ್ ಇಟ್ಟು ಅನ್ಬೇಕಾದ್ರೆ ಒಳಗಿದ್ದ ಪಣತ್ಯಾಗಿದ್ದ ಒಂದು ಎಣ್ಣೆ ಅಂತದಲ್ಲ, ಆ ಎಣ್ಣೆ ಹೇಳ್ತದಂತ, ಲೇ ಬತ್ತಿ ನೀ ಹತ್ತಿ, ನಾ ಇಲ್ಲ ಅಂದ್ರೆ ಪುರು ಉರಿ ಹಚ್ಕೊಂಡು ಸಾತ್ತಿ. ನಾ ಇದ್ದೀನಂತ ಉರಿ ಹಾಕತ್ತೀನಿ, ನಾ ಇದ್ದೀನಂತ ನೀ ಉರಿ ಹಾಕತ್ತಿದಿ, ನೀ ಏನು ದೊಡ್ಡವ, ನಾ ಭಾಳ ದೊಡ್ಡವ, ಅದಕ್ಕೆ ನನಗೆ ಕೈ ಮುಗಿ ಅಂತ. ಅದು ಒಳಗಿದ್ದ ಏನಂತದ ಎಣ್ಣೆ ಹೇಳ್ತಂತ. ಇಟ್ಟು ಹೇಳಿದ ನಂತರ ನಾ ದೊಡ್ಡವ, ನಾ ದೊಡ್ಡವ, ನಾ ದೊಡ್ಡವ, ನಾನೇ ದೊಡ್ಡವ ಅಂತೀವಿ. ಮೂರು ಜಗಳ ಆಡಕತ್ತು ಅಂತ. ಎಷ್ಟು ದೊಡ್ಡ ಜಗಳ ನಡೀತಂದ್ರ ಅಲ್ಲಿ ದೇವ್ರಿದ್ದಲ್ಲ, ಅವ ಕಣ್ಣು ತೆರೆದಿದ್ದ ಅಲ್ಲಿ ತನಕ. ಇವ್ರ ಜಗಳ ನೋಡಿ ಅವನು ಕಣ್ಣು ಮುಚ್ಚದ. ಹೆಂಗಾದ್ರೆ ಕಲಂಗಿಲ್ಲಪ್ಪ, ಯಾರು ದೊಡ್ಡವ್ರು ಗೊತ್ತಾಗಬೇಕಲ್ಲ ಅಂತ ಅನ್ಕೊಂಡು, ದೇವ್ರ ಹೇಳು, ಬತ್ತಿಗೆ ಹೇಳು, ಎಣ್ಣಿಗೆ ಹೇಳು, ನಾನೇ ಭಾಳ ದೊಡ್ಡವ. ದೇವ್ರಂದ, ನಿಮ್ಗೇನು ಪಂಚಾಯತಿ ಮಾಡ್ಲಿ ಓ ಮರ, ನನ್ನ ಬಗ್ಗೆನೇ ಪ್ರಶ್ನೆ ಮಾಡಿ ನನಗೆ ಕೈ ಮುಗಿಬಿಡಂದಿರಿ ನೀವು, ನಿಮ್ಗೆ ನಾನೇನು ಹೇಳಿ ಅಂದ್ಬಿಟ್ಟು ಅಂದ ದೇವ್ರವ. ಇನ್ನು ಪಂಚಾಯತಿ ಮಾಡೋರು ಯಾರು, ಇವ್ರಿಗೆ ನಿರ್ಧಾರ ಹಚ್ಚೋರು ಯಾರು, ಸಮಾಧಾನ ಪಡಿಸೋರು ಯಾರು? ನಾನೇ ಶಾಣೆ ಅಂದವ್ರಿಗೆ ಏನು ಹೇಳೋದಾಗುತ್ತ? ಅವರಿಗೆ ದಂಡಿಗೆ ಒಯ್ದು ಮುಟ್ಸೋದು ಬಹಳ ಕಷ್ಟ. ಹಿಂಗಿದ್ದಾಗ ಅವ್ರು 3 ಮಂದಿ ವಿಚಾರ ಮಾಡಿದ್ರಂತ, ಇದು ಪಂಚಾಯತಿ ಮಾಡೋರು ಯಾರ ಹತ್ರ? ಅದು ಕೆಳಗೊಂದು ಪಣತಿ ಇತ್ತಲ್ಲ, ಅವ್ರ ಹತ್ರ ಹೋದ್ರು. ಅವ್ರು ಪಣತಿ ಹತ್ರ ಹೋಗಿ ಪಂಚಾಯತಿ ಮಾಡಾಕತ್ರು. ಪಣತಿ ಸುಮ್ ಕೂತಿತ್ತು. ಇವ್ರು 3 ಮಂದಿ ಜಗಳ ಆಡಕೋತ್ ಬಂದ್ರು. ಆಡ್ಕೋತ ಬಂದದ್ದು ಕಂಡು, ಯಾಕಪ್ಪ ಇಲ್ಲಿ ಬರಾಕತ್ತಿರಲ್ಲ? ಪಣತಿ, ನೀ ಶಾಣೆ ಇದ್ದಿಲ್ಲ, ನೀ ಭಾಳ ದೊಡ್ಡವಿದ್ದಿ, ಖರೆ ಹೇಳಿ ಯಾರು ದೊಡ್ಡವ್ರು? ನಾವು 3 ಮಂದಿಯಾಗ. ಅಲ್ಲ ಆಗ್ಯದಾದ್ರೆ ಏನು ಹೇಳ್ರಿ? ಏನಿಲ್ಲಪ್ಪ, ಬಂದವರೆಲ್ಲ ನನಗ ಕೈ ಮುಗಿ ಅಂತ ನಾ ಹೇಳಾಕತ್ತೀನಿ. ಯಾಕಂದ್ರೆ ಬೆಳಕು ಹಚ್ಚದವ್ ನಾನಾ, ದೀಪ. ನಾ ಇಲ್ಲ ಅಂದ್ರೆ ಕತ್ಲ ಇರ್ತದ. ಮನ್ಯಾಗ ದೀಪ ಹಚ್ಚಿದ್ರೆ ಬೆಳಕ, ನಾ ಇಲ್ಲ ಅಂದ್ರೆ ಕತ್ಲ. ಅದಕ್ಕೆ ನನಗ ಕೈ ಮುಗಿ ಅಂತ ಇವ್ರಿಗೆ ಹೇಳಾಕತ್ತೀನಿ. ಅಂದ ಬೆಳಕ ಕೆಳಗಿದ್ದು ಬತ್ತಿ ಸುಮ್ಕೊಂಡಿರ್ಲಿಲ್ಲ. ನಾ ಇಲ್ಲಂದ್ರೆ ಮಗ ಇವ ಎಲ್ಲಿ ಉರಿತಿದ್ದ? ಕಬ್ಬಿಣ ಕುರಿತಿದ್ದೆ ನೀವ? ನಾ ಇದ್ದೀನಂತೆ ಉರಿಯಾಕತ್ತಾನ. ಇವ ದೊಡ್ಡವಲ್ಲಪ್ಪ, ನಾ ದೊಡ್ಡ, ಇವನಿಗೆ ಹೇಳು. ಎಣ್ಣೆ ಸುಮ್ಕೊಂಡಿರಲಿಲ್ಲ. ನೋಡು ಪಣಿತಪ್ಪ, ನಾ ಬತ್ತಿ ಎಣ್ಣಿ, ನಾ ಇಲ್ಲಂದ್ರೆ ಇವ್ರಿಬ್ರು ಮಂದಿ ಉರಿಯಂಗಿಲ್ಲ, ನಾನಾ ಭಾಳ ದೊಡ್ಡವ, ಇವ್ರಿಬ್ರು ಮಂದಿಗೆ ಹೇಳು. ಆ ಪಣತಿ ಕೊಟ್ಟಲ್ಲಿ ಯಾಕೆ ತಿಳಿವಲ್ತು? ಹೇಳೋದು ಯಾದ್ರಿ ಈಗ? ಪಂಚಾಯತಿ ಮಾಡೋದು ಯಾರೀಗ? ಒಬ್ರಿಗೆ ಹೇಳಿದ್ರೆ ಒಬ್ರಿಗೆ ಸಿಟ್ಟ. ಇನ್ನು ಯಾರಿಗೆ ಮಾಡೋದು, ಯಾರಿಗೆ ಹೇಳೋದು ಅನ್ನೋದ್ರೊಳಗೆ ಪಣತಿ ಎಷ್ಟು ದೊಡ್ಡ ಜಾಗರಣೆ ಮಾಡ್ತು, ಜಾಣ್ಮೆಯ ಮಾತುಗಳನ್ನ ಹೇಳ್ತಂದ್ರೆ ಪಣತಿ ಅತ್ತಂತ. ಇನ್ನು ಹಿಂಗೆ ಆದ್ರೆ ಕಲಿಯಂಗಿಲ್ಲ ಅಂತ ಅನ್ಕೊಂಡು ಅದು ಪಣತಿ ಅಂತೂ. ಹಿಂಗ 1-2 ನಿಮಿಷ ನೀವು ಮಾತಾಡ್ಕೊಂತ ಕುಂಡ್ರಿಪ್ಪ, ನಾ ಒಂದಿಷ್ಟು ಡಬ್ ಮನ್ಕೋತೀನಿ ಅಂತಂತ. ಅದು ಪಣತಿ ಹಿಂಗೆ ಡಬ್ ಮಲ್ಕೋತಂತ. ಪಣತಿ ಡಬ್ ಮನ್ಕೊಂಡ್ ಬಳಕ ಒಳಗಿದ್ದ ಎಣ್ಣೆ ನೆಲಸಮ ಆಯ್ತು, ಬತ್ತಿ ಹೊದ್ದಾಡ್ಕತ್ತು, ದೀಪ ಯಾವಾಗೋ ಶಾಂತ ಆಯ್ತು. ಯಾಕೆ ವಿಚಾರಗಳನ್ನ ಇವತ್ತು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಗರ ಬಡೆದವರ ನುಡಿಸಬಹುದು, ಹಾವು ತಿಂದವರ ನುಡಿಸಬಹುದು. ಸಿರಿ ಘರ, ನಾನಾ ದೊಡ್ಡವ, ನಾನಾ ಶ್ರೀಮಂತ ಅನ್ನೋರನ್ನ ನುಡಿಸುವುದಕ್ಕೆ ಸಾಧ್ಯನೇ ಇಲ್ಲ. ಮಡಿವಾಳಪ್ಪನವರು ಬರೀತಾರೆ, ಧನವ ಗಳಿಸಬೇಕೆಂತಾದ್ದೋ ಜನರಿಗೆ ತಿಳಿಯದಂತಾದ್ದು. ಈ ಜನರಿಗೆ ಗೊತ್ತಾಗಬಾರ್ದು ಅಂತ ಧನ ಗಳಿಸ್ಬೇಕು. ದುಡ್ಡು ಐತಂತ ದೊಡ್ಡ ದೊಡ್ಡ ಮಾತಾಡಿ ಮಡ್ಡೆ ಹೊಡೆದು ಮೂರ್ಖನಾಗಿ ದಡ್ಡನಾಗಿ ಬಾಳೋದಕ್ಕಿಂತ ಆ ದುಡ್ಡನ್ನು ತಂದು ಸುಂದರ ಯೋಗ ಕಾರ್ಯಕ್ರಮಕ್ಕೆ ಸಲ್ಲಿಸಿದ್ರ ನೀನು ಸಿರುವಂತ, ಕಾರ್ಯಕ್ರಮನೂ ಸಿರುವಂತ. ಹಿಂಗ ಬದುಕೋದೈತಿ, ಹಿಂಗ ಬಾಳೋದೈತಿ, ಹಿಂಗ ಜೀವನ ಮಾಡೋದೈತಿ. ಗುಡ್ಡಾಪುರ ದಾನಮ್ಮ ದೇವಿಯ ಚರಿತ್ರೆ ಒಳಗೆ ನಾವೆಲ್ಲವೂ ಕೂಡ ಇದನ್ನ ಕಂಡುಕೊಂಡವರು, ಇದನ್ನ ತಿಳ್ಕೊಂಡವರು, ಇದನ್ನ ನಡೆಸಿಕೊಂಡು ಹೋದವರು. ಅದಕ್ಕೆ ಅನ್ನಂಗಿಲ್ಲೇನು, ಯಾಕಪ್ಪ ಏನ್ ಬೇಕಪ್ಪ ನಿನ್ನ ಮನಸ್ಸಪ್ಪ, ನಿನ್ನ ಮನಸ್ಸಪ್ಪ ಕನಸಿನ ಪರಿ ಸಂಸಾರಪ್ಪ, ನಿನ್ನ ಮನಸ್ಸಿಗೆ ಬಂಧನ ಹಾಕಪ್ಪ. ಇದು ಮನಸ್ಸಿಗೆ ಬಂಧನ ಹಾಕ್ಬೇಕಲ್ಲ, ಮನಸ್ಸು ಕಟ್ಟಿ ನಿಲ್ಲಿಸ್ಬೇಕಲ್ಲ. ಮಡದಿ ಮಾತಿಗೆ ಮನ ಮೆಚ್ಚಿದೆಪ್ಪ, ಗುರು ನುಡಿ ಕೇಳಂದರೆ ಎದೆಗಿಚ್ಚಪ್ಪ. ಗುರುವಿನ ನುಡಿ ಅಂದ್ರೆ ಕಷ್ಟ ಆಗುತ್ತ, ಗುರುವಿನ ಮಾತುಗಳಂದ್ರ ನಮಗ್ ಕಷ್ಟ ಆಗುತ್ತ. ಗುರುವಿನ ಮಾತುಗಳು ಕಷ್ಟ ಆಗಬಾರ್ದು. ಇವತ್ತಿನ ದಿನ ಗುಡ್ಡಾಪುರ ದಾನಮ್ಮ ದೇವಿಯ ಚರಿತ್ರೆ ಒಳಗೆ ನಾವೆಲ್ಲ ಏನು ಕೇಳಿವಲ್ಲ, ನೊಂದಿರುವಂತ ಮಕ್ಕಳಿಗೆ ಹೇಗೆ ಅನ್ನ ಪ್ರಸಾದವನ್ನ ಮಾಡಿದ್ರು. ನೀವು ಎಲ್ಲಾದ್ರೂ ದಾರಿ ಒಳಗೆ ಹೋಗ್ಬೇಕಾದ್ರೆ
ನಿಮ್ಮ ಬ್ಯಾಗ್ದಾಗ ಒಂದಿಷ್ಟು ದುಡ್ಡು ಇದ್ದು ಅಂದ್ರೆ ಅವ್ರಿಗೆ ಹಸದವ್ರಿಗೆ ಒಂದು ತುತ್ತು ಅನ್ನ ಕೊಡ್ರಿ. ಅಲ್ಲೇ ಒಂದಿಷ್ಟು ಫಲವ್ ಇತ್ತಂದ್ರೆ ಫಲ ಒಯ್ದು ಕೊಡ್ರಿ. ನೊಂದವ್ರ ಕಣ್ಣೀರು ಒರೆಸ್ರಿ, ಬಿದ್ದವರನ್ನ ಎದ್ದು ನಿಲ್ಲಿಸ್ರಿ. ನಗಬೇಕು, ಯಾವಾಗ ನಗಬೇಕು ಅಂತ ಕೇಳಿದ್ರೆ ಬಿದ್ದವರನ್ನ ನೋಡಿ ನಗಾದಲ್ಲ, ಗೆದ್ದವರನ್ನ ಕಂಡು ಖುಷಿ ಪಡ ನಗರಿ, ಆವಾಗ ಬದುಕು ಸುಂದರ ಆಗುತ್ತ. ಇಂಥ ವಿಚಾರಗಳನ್ನ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಕೂಡ ಹೇಳುತ್ತಾ, ಇವತ್ತು ಬಹಳ ಹೊತ್ತು ಮಾತನಾಡಿದಿನೇನು ಅನ್ನುವಂಥ ವಿಚಾರಗಳನ್ನು ಹೇಳ್ತಾ, ನಾಳೆ ಎಷ್ಟು ಹೊತ್ತು ಮಾತಾಡಂಗಿಲ್ಲ, ನಾಳೆ ದಿನ ಸರಿಯಾದ ಸಮಯಕ್ಕೆ ಚಾಲುವಾಗಿ ಸರಿಯಾದ ಸಮಯಕ್ಕೆ ಮುಗಿಯುತ್ತಾ.